ಈ ಬೆಂಗಳೂರಿಗಿಂತಲೂ ನಾವು ಯಾಕೆ ವಿಭಿನ್ನ ಇದೀವಿ ರೀ. ಅವ್ರು 1,20,000 ತೊಗೊಂತಾರೆ, ನಮ್ಗೆ ಯಾಕೆ ಇಲ್ಲಿ ತೊಗೊಳೋದಾಗಲ್ಲ. ಅವ್ರಿಗೆ ಅಂಥದ್ದು ಏನು ಸಿಗ್ಲಿಕ್ಕತ್ತದ ಅಲ್ಲಿ. ಬೆಂಗಳೂರೊಳಗೆ ನಾ ಕೆಲಸ ಮಾಡ್ಬೇಕಾದ್ರೆ ರೀ ಅಲ್ಲೆಲ್ಲ ಅಲ್ಲೇನು ಶ್ರೀಮಂತರು ಹೆಂಗಿರ್ತಾರಲ್ಲ, ಅವ್ರಿಗೆ ಏನು ಬೇಕು ಅವ್ರಿಗೆ ತಕ್ಷಣಕ್ಕೆ ಸಿಗ್ತದೆ. ಆ ಬೇಕಾಗಿದ್ದಕ್ಕೆ ಖರ್ಚು ಮಾಡೋಕೆ ಅವ್ರಿಗೆ ತಕ್ಷಣಕ್ಕೆ ರೊಕ್ಕ ಇರ್ತಾವೆ. ಕರೆಕ್ಟ್ ಅಲ್ರಿ? ನಮ್ಗೆ ಇಲ್ಲಿ ಏನು ಬೇಕಾಗಿ ನಿಂಬಲ್ಲಿ 100 ಎಕರೆ ಇದ್ದವ್ರು ಅದಾರ ಅನ್ಕೋರಿ, ಅವ್ರಿಗೆ ಏನು ಬೇಕಾಗಿರೋ ತಕ್ಷಣಕ್ಕೆ ಸಿಗಲ್ಲ. 100 ಎಕರೆ ಇರ್ಬೋದು ಅವ್ರ ಬೆಲೆ ಹೊಲ, 50 ಎಕರೆ ಹೊಲ ಇರ್ಬೋದು. ಹಾರ್ಟ್ ಅಟ್ಯಾಕ್ ಆಯಿತು ಅನ್ಕೋರಿ, ಬರ್ತಾನೆ ಡಾಕ್ಟ್ರ್ ಇಲ್ಲಿ. ಅಲ್ಲಿ 300 ರೂಪಾಯಿದಾಗ ಎಷ್ಟು ಏನೂ ಇಲ್ಲ ಅಂದ್ರೆ ಒಂದು 20 ನಮೂನೆ ಟೆಸ್ಟ್ಗಳು ಈಗ ನೀವು ಆಗ್ತಾವೆ. ಟೆಸ್ಟ್ ಚೆಕ್ ಮಾಡಿರಲ್ರಿ, ವಿಡಿಯೋ ಬರ್ತಾವೆ ಯೂಟ್ಯೂಬ್ದಾಗ, ಒಂದು ಅಡ್ವರ್ಟೈಸ್ ಬರ್ತಾ ನೋಡಿರಿ. 390 ಜಸ್ಟ್ 399 ಒಳಗೆ ನಿಮ್ಮ ಫ್ಯಾಮ್ಲಿದು ಎಲ್ಲನೂ 4 ಮಂದಿಗೆ 300 ರೂಪಾಯಿದಾಗ ಅಷ್ಟು ಖರ್ಚಾಗುತ್ತೆ. ಅದೇ ಖರ್ಚಾರಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದು 20,000-30,000 ರೂಪಾಯಿ ಆಗ್ತದೆ ಅಷ್ಟು ಟೆಸ್ಟ್ ಮಾಡೋದು. ಆ್ಯಕ್ಚುಲಿ ಅಲ್ಲಿ ತುಟ್ಟಿ ಆಗ್ಬೇಕು, ಇಲ್ಲಿ ತುಟ್ಟಿ ಆಗ್ಬೇಕು ರೀ. ಅಲ್ಲೇ ಕಾಸ್ಟ್ಲಿ ಆಗ್ಬೇಕಲ್ಲ, ಅಲ್ಲೇ ಸಸ್ತ ಆಗ್ಲಾಗತ್ತದಲ್ಲ. ಕರೆಕ್ಟ್ ಅಲ್ರಿ? ಯಾಕೆ ಅಲ್ಲೇ ಸಸ್ತ ಆಗ್ಲಾಗತ್ತದ ಅಂದ್ರೆ ಇಲ್ಲಿ ನಂಬಲ್ಲಿ ತಿಳುವಳಿಕೆ ಕಡಿಮೆ ಅದ. ಅಲ್ಲೇ ಯಾಕೆ ತುಟ್ಟಿ ಆಗೋ ಜಾಗದಾಗೆ ಯಾಕದ ಅಂದ್ರೆ ಅಲ್ಲಿ ತಿಳುವಳಿಕೆ ಜಾಸ್ತಿ ಅದ. ಅದನ್ನು ನಾವು ಹೆಂಗೆ ಮಾಡಿಫೈ ಮಾಡ್ಕೋಬೇಕು, ಹೆಂಗೆ ಸಸ್ತ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಟಡಿ ಮಾಡ್ತಾರೆ. ನಾವಿಲ್ಲಿ ಹೆಂಗೆ ತುಟ್ಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಲ್ಲಿ ಹೆಂಗೆ ಅಂದ್ರೆ ನಿಮಗೆ ಮುಚ್ಚಿ ಅವ್ನು ಬರ್ಲಿಕ್ಕತ್ತಾನ ಸುಮ್ಕೊಂಡ್ರೆ ಬೇರೆ ಮಾತಾಡೋದು, ನೀವು ಬರ್ಲಿಕ್ಕತ್ತೀರಂದ್ರೆ ಇಲ್ಲಿ ಬೇರೆ ಮಾತಾಡೋದು. ಕರೆಕ್ಟ್ ಅಲ್ರಿ? ಎಲೆಕ್ಷನ್ ದಿನ ಒಂದಿನ ಧಾವಾಪುರಿ ಹಿಂಗೆ ಈ ಸಂತೆ ಹಿಂಗೆ ಕುಂತ ಕಿಶಿಂದ್ರೆ ಚರ್ಚೆ ಅಲ್ಲಿ ದಿನ ಪ್ರತಿ ಗಲ್ಲಿಗೆ ಚರ್ಚೆ ಆಗ್ತಾವಲ್ಲಿ. ಪ್ರತಿ ಮೀಟಿಂಗ್, ಕಂಪ್ನಿ ಮೀಟಿಂಗ್ಗಳು ಅವನೇ ಮಾಲಕ್ ಮಾಡೋದಿಲ್ಲ. ಅಲ್ಲಿ ಎಲ್ಲರಿಗೂ ತೊಗೊಂಡು ಕಂಪ್ನಿ ಮೀಟಿಂಗ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ಮಾಡ್ತೀವಿ, ಒಬ್ಬನೇ ಮಾಲಕ ಮೊದಲು ಅವ್ನ ಮನೆಗೆ ಮೀಟಿಂಗ್ ಮಾಡ್ತಾನೆ. ಈ ಸಮಾಜದ ಫ್ಯಾಮ್ಲಿಗೆ ಇವ್ರಿಗೆ ಹಿಡ್ಯಾನಿ, ಈ ಮನೆತನಕ್ಕೆ ಇವ್ರಿಗೆ ಹಿಡ್ಯಾನಿ, ಈ ಸಮಾಜಕ್ಕೆ ಹಿಂಗೆ ಹಿಡ್ಯಾನಿ, ಹಿಂಗೆ ಹಿಡಿದು ಇವರಿಗೆಲ್ಲ ಗೇಮ್ ಮಾಡಿ ಇವೆಲ್ಲ ಇವಾಗ ತಾನೇ ಅವ್ರಿಗೆ ಅವಾಗ ಹಿರಿಯ ಮನುಷ್ಯಾಗ ಒಂದು 10,000 ಕೊಟ್ಟರೆ ಆಯಿತು, ಅವ್ನು ತಾನೇ ಅವ್ರ ಮನೆ ನೋಡ್ಕೊತಾನೆ, ನಿಮಗೆಲ್ಲ ದೂರ ಇಟ್ಬಿಡ್ತಾನೆ. ನಾವು ಇದನ್ನು ಫೆಸಿಲಿಟಿ ಮಾಡ್ಕೊಂಡು ಹಾಳಾಗಿದ್ದೀವಿ. ಕರೆಕ್ಟ್ ಅಲ್ರಿ? ಹಿಂಗೆ ಹೇಳಾಗುತ್ತದಲ್ರಿ ಇಲ್ಲಿ. ನಾವು ಅವ್ರದ್ದು ಬ್ರೈನ್ ವಾಷಿಂಗ್ ಬಲಿಯಾಗಿ ನಾವು ಬಡವರಲ್ಲಿ ಇನ್ನಷ್ಟು ಬಡವರಾಗತ್ತೀವಿ. ಹಾಂ, ಅದು ಶ್ರೀಮಂತಕ್ಕೆ ಗೊತ್ತಾಗಲ್ಲ ಇರೋನು ನಾ ಬಡವ. ನಾನು ಇಲ್ಲಿ ನನ್ನ ಬೋರ್ನಾಗ ಈಗ ನೀವು 2 ಎಕರೆಗೆ ಲಾಭ ಡೇಟ್ ಹಾಕ್ತೀರಿ, ಒಂದು 20,000 ಹಾಕ್ತೀರಿ. ಅವ 50 ಎಕರೆಗೆ 5 ಲಕ್ಷ ಹಾಕ್ತಾನ ಅಂದ್ರೆ ಅವನೇ ಬಡವ ಆ್ಯಕ್ಚುಲಿ. ಬಟ್ ಅವ ಅನ್ಕೊಳಕಟ್ಟೆ ಶ್ರೀಮಂತನ. ಆ್ಯಕ್ಚುಲಿ ಅವನೇ ಬಡವ ಅದ, ಅನ್ಕೊಳಕಟ್ಟೆ ಶ್ರೀಮಂತನ. ಹೌದಲ್ರಿ? ಹಂಗೆ ಅದ್ರ ಸಲುವಾಗಿ ನಾವೆಲ್ಲ ಏನು ಮಾಡಬೇಕು, ಅವನದು ಸುಡುಗಾಡು ಸೇಲಕ್ರೆ ಒಂದು ಪಾರ್ಕ್ ಅವನದು ನಿಂತೆ ನಿಂದಿರ್ತದೆ. ಒಂದಿನ ನಾವೆಲ್ಲರೂ ಸೇರಿ ಒಂದಿನ ಪ್ರತಿಯೊಂದು ವಿಷಯಕ್ಕೆ ಇವಾಗ ನಾವು ಒಬ್ಬನೇ ಊರಾಗ ಕೆಲಸ ಮಾಡಕ್ಕೆ ನನಗೆ ನನ್ನ ಥರನೇ ಸೇಮ್. ನನಗೊಂದಿಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಊರಾಗ. ನಾನು ಬೆಂಗಳೂರಿಗೆ ಕೆಲಸ ಮಾಡ್ಕೊಂಡು ಬಂದು ಈ ಊರಾಗ ಸೇವೆ ಮಾಡ್ಬೇಕಂತ ನಾನು ಬರ್ತಿದ್ದೆ. ಇಲ್ಲಿ ಬರೋ 4 ದಿನ ಹೆಲ್ಪ್ ಮಾಡ್ತಿದ್ದಾನೆ. ಹೆಲ್ಪ್ ಮಾಡೋಣ, ಅವನದೇ ಒಬ್ಬ ಸಪ್ರೇಟ್ ಸ್ಟ್ರಾಟಜಿ ಸ್ಟಾರ್ಟ್ ಮಾಡೋಣ. ನನಗೆ ಬಿಟ್ಟು ನನ್ನ ವಿರುದ್ಧನೇ ಸ್ಟ್ರಾಟಜಿ ಸ್ಟಾರ್ಟ್ ಮಾಡ್ತಿದ್ದ. ಅವನಿಗೆ ಬಿಡೋಣ, ಮತ್ತೆ ಇನ್ನೊಬ್ಬನಿಗೆ ಜಾಯಿಂಟ್ ಮಾಡ್ಕೊತಿದ್ದ. ಮತ್ತೆ ಒಂದು 15 ದಿನ, ತಿಂಗಳು 2 ತಿಂಗಳು ನಾನು ಸಂಕಟ ಮಾಡೋ, ಮತ್ತೆ ನನ್ನಿಂದ ಎಲ್ಲ ತಿಳ್ಕೊಂಡು ಮತ್ತೆ ನನ್ನ ವಿರುದ್ಧನೇ ಸ್ಟಾರ್ಟ್ ಮಾಡೋ. ನನಗೆ ನಿನಗೆ ಹುಷಾರು ಮಾಡ್ಲಿಕ್ಕೆ ನಾ ಬರ್ಲಿಕತ್ತೀನಿ ಊರಿಗೆ. ನೀ ಕಡ್ಯಾಕಾಗದ್ರೆ ನೀ ಕಳ್ಕೊಂತಿಲ್ಲ ಅದನ್ನ. ಇನ್ನೂ ಸ್ವಲ್ಪ ಜಾಸ್ತಿ ಹೇಳಕ್ಕಲ್ರಿ. ನಾ ಬರ್ಲಿಕತ್ತಿದ್ದೆ ನಿಮ್ಗೆ ಹುಷಾರು ಮಾಡೋ ಸಲಕ್ಕೆ. ಈಗ ನಿಮ್ಮ ಊರದ ಇದು, ನಿಮ್ದು ಜಮೀನು ಇರ್ತದೆ, ನಿಮ್ದು ಹೊಲ ಇರ್ತದೆ, ನನ್ನ ಮನೆ ಇರೋದು ಇರ್ತದೆ, ನನ್ನ ಹಕ್ಕು ಇಟ್ಟಿರ್ತದೆ, ಅಷ್ಟೇ ನನಗೆ ಬರ್ತದೆ. ನಿನ್ನ ಹಕ್ಕನ್ನು ನಾ ಯಾವಾಗ ತಗೊಳ್ಳೋ ಸಾಧ್ಯ ಇರ್ತದೆ. ಆದ್ರೆ ನೀವು ಕಡೆಯಕ್ಕಾಗೋದ್ರ ಮುಖಾಂತರ ನನ್ನ ಉದ್ದೇಶನೂ ಹಾಳು ಮಾಡ್ತೀರಿ, ನಿಮಗೆ ಬೇಕಾಗಿರೋ ಅನುಕೂಲನ ಹಾಳು ಮಾಡ್ಕೊತೀರಿ. ಕರೆಕ್ಟ್? ಈಗ ಅದಕ್ಕೆ ನಾನು ಕೆಲಸ ಮಾಡ್ಬೇಕು. ಈ ಸದ್ಯ ಊರಂದೆಲ್ಲ ಕೆಲಸ ಮಾಡತ್ತೀವಿ ನಾವೆಲ್ಲರೂ ಸೇರಿ. ಊರಾಗ ಬಡವ್ರದೆಲ್ಲ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಈ ಸತಿ 20 ಮಂದಿ ಇದ್ದೀರಿ. ನೀವೆಲ್ಲ 20 ಮಂದಿಗೆ ಸಪ್ರೇಟ್ ಬಿಸ್ನೆಸ್ ಹಾಕ್ಕೊಡ್ಬೇಕಂತ ಅಂದ್ಕೊಂಡಿವಿ. ನಾವೆಲ್ಲ ಟೀಮ್ ಮಾಡ್ತೀವಿ. ನಾವೆಲ್ಲ ನೀವು ಒಪ್ಕೊಂಡಿರಿ. ನೀವು 20 ಜನಕ್ಕೆ ನೀವು ಮಾಡೋ ಬಿಸ್ನೆಸ್ಸಿಗೆ ಕಸ್ಟಮರ್ ಬೇಕಲ್ಲ. ನಮ್ಗೆ ಕಸ್ಟಮರ್ ಅಂತಂದ್ರೆ ರೊಕ್ಕಿರೋ ಕಸ್ಟಮರ್ ಬೇಕು. ನಿಮ್ಗೆ ಮಾತಾಡೋ ಕಸ್ಟಮರ್ ಹಾಳಾಗ್ತದೆ. ಹೌದಲ್ರಿ? ರೊಕ್ಕಿರೋ ಕಸ್ಟಮರ್ ಅಂತಂದ್ರೆ ನಿಮ್ಮ ಸೇಸ್ಗಿರಿಗೆ ಮಣೂರವ್ ಬರೋಕ್ಕೆ ಸಾಧ್ಯ ಅದೇನು? ನಿಮ್ಮ ಸೇಸ್ಗಿರಿಗೆ ಕರ್ಜಿ ಅವ್ ಬರೋಕ್ಕೆ ಸಾಧ್ಯ ಅದೇನು? ಬರ್ತಾನ ಆ ಕರ್ಜಿಯಾಗಿ ಇರ್ಲಾರ್ದ ನಾವು ಮಾಡ್ರಾಗ ಎಲ್ಲ ಬ್ಯಾಲೆನ್ಸ್. ಒಂದೊಂದು ವಿಷಯಗಳಲ್ಲಿ ಈ ಬಾಳಗಳು, ಈ 5 ಬಾಳಗಳು 5 ಬಾಳ ಅದಂದ್ರೆ 5 ಬೇರೆ ಕೆಲಸ ಮಾಡ್ತಾವೆ. ಪಂಚಾಯತಿ ಆಗಿರ್ತದೆ. ಹಂಗೆ ನಿಮ್ಮದು ಮಾಡೋ ಪ್ರಾಡಕ್ಟಿಗೆ ಮಣೂರವ್ರನ್ನ ಖರೀದಿ ಮಾಡ್ತಾರೆ. ಅದ್ರ ಜೊತೆ ಪಾಯ ನೀವು ಬೇಸ್ಮೆಂಟ್ ಆಗಿರೋರು ಸೇರ್ಸಿರೋದೆ. ನಿಮ್ಮ ಬೆನ್ನೆಲುಬಾಗಿ ಅದಕ್ಕೆ ಹಾಳಾಗ್ಲಾರ್ದಂಗೆ ಬ್ಯಾಲೆನ್ಸ್ ಮಾಡ್ಬೇಕಾದವ್ರು ಸೇರ್ಸಿರೋರೆ. ಅದ್ರ
ಸಿಸ್ಬಿರಿಯಾಗಿ ನೀವು ಏನು ಮಾಡ್ಬೇಕು ಅಂದ್ರೆ ರೊಕ್ಕ ಇರೋರನ್ನ ಹುಟ್ಟಾಕ್ಬೇಕು. ರೊಕ್ಕ ಎಲ್ಲ ವ್ಯಕ್ತಿ ಹತ್ರ ರೊಕ್ಕವನ್ನ ಹುಟ್ಟಾಕೋತರ ಎಲ್ಲ ಬಡವರನ್ನ ರೊಕ್ಕ ಇರೋ ಥರ ಶ್ರೀಮಂತರನ್ನ ಮಾಡಬೇಕು. ನೀವೇನೋ ಹಾಲು ಮಾಡಿದ್ರೆ ಹಾಲು ಮೀನುಗಾರಿಕೆ ಮಾಡಿದ್ರೆ ಪ್ರತಿ ಮನೆ ಖರೀದಿ ಮಾಡೋಕ್ಕಾಗಬೇಕು. ಚಾಕ್ ತೊಗೊಳಕ್ಕಾಗ್ಬಾರ್ದು, ಚಾಕ್ ತೊಗೊಳಕ್ಕಾಗ್ಬೋದು. ಅವ ಯಾರು ಚಾಕ್ ತೊಗೊತಾನ ಲೆಕ್ಕ ಹಾಕೋ ಸಲಕ್ಕೆ ಮೊದಲ್ರಿ ನಾವು ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಪ್ರತಿ ವರ್ಷ 50,000 ರೂಪಾಯಿ ಇಸ್ಕೊಟ್ಟಾಗ್ತೀವಿ. ನಾವು ಮಾಲ್ ಕೇಳಂತ ಫ್ರೀ ಇದಾಗ ಕರೆಕ್ಟ್ ಅಲ್ರಿ. ಹಾಳಾಗ ನಿಮ್ಮ ಪ್ರಾಡಕ್ಟ್ ನೀವು ಇಸ್ಬಿಟ್ಟದವ್ರ ಮನೆಗೆ ಬರ್ತಾನೇನಿಲ್ಲ ಹಾಲು ಖರೀದಿ ಮಾಡ್ಲಕ್ಕೆ ರೀ. ಇಸ್ಬಿಟ್ಟವ್ರ ಮನೆಗೆ ಖಾರ ನೀವು ಏನು ಪ್ರಾಡಕ್ಟ್ ಮಾಡ್ತೀರ ಬರ್ತಾನೆ ಖರೀದಿ ಮಾಡ್ಲಕ್ಕ ನಿಮ್ಮ ಖಾತಾ ನಿಂದಿರ್ತದೆ ಹೇಳಾಗ ನಿಮ್ಮ ಊರ ನಿಮ್ಮದು ಆ ರಾಗೋಡಿಗೆ ಅದಕ್ಕೆ ಹಾಳಾಗ್ಲಾರ್ದಂಗ ಈಗ ನಡೀತದೆ ದಂಧ ನಡೀತದ್ರಿ. ಈಗ ಮಾರ್ಲಿಕ್ಕೆ ಚಾಲು ಮಾಡಿ ನಿಮ್ಮ ಊರನ್ನ ನಿಮ್ಮ ಪ್ರಾಡಕ್ಟನ್ನು ನಿಮ್ಮ ಊರಾಗ ಖರೀದಿ ಮಾಡೋರು ನಿಮ್ಗೆ ಎಲ್ಲಿ ನಿಂದ್ರಕ ಕಾಲ್ನಾಗ ನಿಂದ್ರಕ ನಿಮ್ಗೆ ಸಹಕಾರ ಯಾವ್ದಾಯ್ತು? ಸೇಸ್ಗಿರಿನೇ ಆಯ್ತು. ಸೇಸ್ಗಿರಿಯಾಗ ನೀವು ನಿಂತ್ರಿ ಆಳಾಗ ಮನೋರ್ದವ್ರಿಗೆ ಮಾರ್ಲಿಕ್ಕೆ ಚಾಲು ಮಾಡಿರಿ, ಅಫ್ಜಲ್ಪುರದವ್ರು ಮಾರ್ಲಿಕ್ಕೆ ಚಾಲು ಮಾಡೋದು ಕರೆಕ್ಟ್ ರೀ. ನೀವು ಸೇಸ್ಗಿರಿಯಾಗಿ ಅದು ಮಾಡೋದ್ರಿಂದ ಏನು ಅನುಕೂಲ ಅದ ಅಂತಂದ್ರೆ ನಿಮ್ಗೆ ಇಲ್ಲಿ ಫ್ರೀದಾಗ ಜಾಗ ಸಿಗ್ತದೆ. ಮಣೂರಾಗ ನೀವು ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಜಾಗದ ಪುಕ್ಷಟನೆ ತೊಗೊಂಡಿರ್ತಾರ, 3,000 ರೂಪಾಯಿ ನೀವು ಬಾಡಿಗೆ ಹೇಳ್ತಾರೆ. ನಿಮ್ಮ ಬಸ್ ಸ್ಟ್ಯಾಂಡ್ ನಿಮ್ಮ ಊರಾಗ ಬಸ್ ಸ್ಟ್ಯಾಂಡ್ ಪುಕ್ಷಟನೆ ತೊಗೊಂಡಿರ್ತಾರ, ಅದು 3,000 ಜಾಗ ಆಗತ್ತೆ. ಎಲ್ಲ ಊರಾಗ ಅಂದ್ರೆ ರೀ ಅವ್ರು ಬಡವರೇ ಅದಾರ. ಆ್ಯಕ್ಚುಲಿ ಅವ್ರು ಶ್ರೀಮಂತರ ಅನ್ಕೊಳಕತ್ತಾರ ಹಂಗೆ ಕರೆಕ್ಟ್ ಅಲ್ರಿ. ನಾವು ಆ ಸೆಲೆಕ್ಟ್ ಹೋಗ್ಬೋದು ಕರೆಕ್ಟ್ ಅಲ್ರಿ ಹೇಳೋದು ಆಗ್ತಂತ ಆಗಲ್ಲ ಅಂತಾರೆ ಹೌದಲ್ರಿ. ಅದ್ರ ಸಲಕ ಇದಕ್ಕೆ ಇವ್ರ ನಾವು ಟೀಮನ್ನು ಮಾಡಿರ್ತಾರೆ. ಯಾರಿಗೆ ಹೊಡೆದ ಬಂದ್ರೆ ಈ ದಿನ ಯಾವ ಸೌಕರ್ಯ ಇದ್ದೀನಿ ನಾ ದಾನಸುರ ಕಾರ್ಡ್ ಇದ್ದೀನಿ ನಾ ಅಂಥವ್ರಿಗೆ ಹೊಡೆದ ಬೀಳ್ತದೆ. ಅವ ನಮ್ಮ ವಿರುದ್ಧ ನಮ್ಮ ಟೀಮನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ನಮ್ಮ ಉದ್ದೇಶನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನು ಹೇಳ್ತದೋ ಹುಚ್ಚದಂತಾನೆ, ಅದೇನಂತಾನೋ ಬೇರೆ ಹೊರದನಂತಾನೆ, ಅದೇನು ಹೇಳ್ತದೋ ಬೇರೆ ಜಾತಿ ಹೋದನಂತಾರ. ನಮ್ಮನ್ನ ಎಲ್ಲಿ ನೀವು ಏನು ಜಾತಿ ಒಳಗೆ ಮಾತು ಕೇಳ್ತಿದ್ರಿ ಅಂದ್ರೆ ಜಾತಿ ಒಳಗೆ ಹೊಡಿತಾರ, ಸೌಕರ್ಯಕ್ಕೆ ಒಳಗೆ ಮಾತು ಕೇಳ್ತೀರ ಸೌಕರ್ಯದಾಗ ಹೊಡಿತಾರ, ಚಟದಾಗ ಮಾತು ಕೇಳ್ತೀರಿ ಅಂದ್ರೆ ಚಟದಾಗ ಹೊಡಿತಾರ. ನೀವು ಗಟ್ಟಿರ್ಬೇಕು. ಗಟ್ಟಿರ್ಬೇಕು ಅಂದ್ರೆ ನಾವು ಮಾಡೋ ಟೀಮಿಗೆ ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಆ್ಯಕ್ಚುಲಿ ಏನು ಮಾಡ್ಬೇಕು ನಾವು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ರೊಳಗೆ ದೊಡ್ಡದು ಏನೋ ಕೆಲಸ ಅದ, ಏನೂ ದೊಡ್ಡ ಕೆಲಸ ಇಲ್ಲ. ನಮ್ಮ ಊರಾಗ ನಾವೆಲ್ಲ 20 ಜನ ಇರೋದರಿಂದ ನಾವು ಒಬ್ಬ ಮನುಷ್ಯ 500 ಮಂದಿ ಕೆಲಸ ಒಯ್ಬೋದು. ಒಬ್ಬನೇ 500 ಮಂದಿ ಕೆಲಸ ಒಯ್ಬೋದು. ಹಂಗಿದ್ರೆ 20 ಮಂದಿ ಇದೀವಿ ಅಂದ್ರೆ ಎಷ್ಟು ಮಂದಿ ಒಯ್ಬೋದು ರೀ? 10,000 ಮಂದಿ ಇರೋದು ಹೌದಲ್ರಿ. ಅಂದ್ರೆ 10,000 ಮಂದಿ ಅಂದ್ರೆ ನಿಮ್ಮ ಊರಾಗ ಬರೇ 1500 ಮಂದಿ ಅದಾರ, 2,000 ಮಂದಿ ಇದಾರ. ನಮ್ಮ ಬರೇ ನಾವು ಇಲ್ಲಿ ಶೇಷಗಿರಿಯಾಗ 20 ಮಂದಿ ಹೊಸೂರು ಸಾಕ್ಬೋದು, ಮಣೂರು ಸಾಕ್ಬೋದು, ಕರಾಜಿಗೆ ಇದು ಹೊಸ ನಿಮ್ಮ ಶೇಷಗಿರಿ ಸಾಕ್ಬೋದು. ಇಲ್ಲಿರೋ 20 ಮಂದಿ ಚಲೋ ಇರೋರು ಮಣೂರಿಗೆ ಸಾಕ್ಬೋದು ಅನ್ನಂಗೆ. ಈಗ ಬರೇ ನೀವು ಶೇಷಗಿರಿ ಸಾಕಿದ್ರೆ ಸಾಕು. ನಿಮ್ಮ ತಾಕತ್ ಎಟ್ಟದಂದ್ರೆ ಮಣೂರಿ ತಾಕತ್ ಸಾಕಟ್ಟದ ನಿಮ್ಮ ತಾಕತ್ತ. ಆದ್ರೆ ನೀವು ಶೇಷಗಿರಿ ಸಾಕಿದ್ರೆ ಸಾಕು. ಶೇಷಗಿರಿ ಒಳ್ಳೇದು ಮಾಡಿದ್ರೆ ಸಾಕು ಕರೆಕ್ಟ್ ಅಲ್ರಿ. ಶೇಷಗಿರಿ ಯಾಕೆ ಒಳ್ಳೆಯವ್ರು ಮಾಡ್ಬೇಕಾಗ್ಯದ ಅಂದ್ರೆ ನಿಮ್ಮನ್ನ ಬದುಕಿಸ್ತಾರೆ ಅವರು, ನಿಮ್ಮನ್ನ ನಿಮ್ಮ ಕಾಲ ಮೇಲೆ ನಿಂದ್ರಾಗ ಮಾಡ್ತಾರೆ ಅವರು. ನಾವು ಅವ್ರಿಗೆ ಒಳ್ಳೇದು ಮಾಡಿಕೊಟ್ಟಿವಿ ಅಂದ್ರೆ ಅವರಿಂದ ನಮ್ಗೆ ಒಳ್ಳೇದು ಹಾಗೆ ಆಗ್ತದಲ್ರಿ ಹೌದಲ್ರಿ. ಆದರೆ ಈ ದಿನ ರಾಜಕಾರಣಿಗಳು ವಿಚಾರ ಮಾಡ್ತೀವಿ ಇದಕ್ಕೆ ವಿಭಿನ್ನ ಇತ್ತು. ನಿನಗೆ ಮುಚ್ಚಿಟ್ಟು ಅವರು ಶ್ರೀಮಂತರಾಗ್ತಿದ್ರು. ನಾವು ಈ ಸದ್ದಿಲ್ಲ ಅವ್ರಿಗೆ ತೆರೆದಿಟ್ಟು ನಾವು ಶ್ರೀಮಂತರಾಗ್ಬೋದು ಕರೆಕ್ಟ್ ರೀ. ಅವ್ರಿಗೆ ತೋರಿಸಿ ಅವ್ರಿಗೆ ಹುಷಾರು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ನಾವು ಇವಾಗ ಶ್ರೀಮಂತರಾಗ್ಬೋದು ಕರೆಕ್ಟ್ ಏನಿಲ್ಲ ರೀ. ಇದು ವಿಭಿನ್ನ ಆದಾಗ ಜನನೂ ನಮ್ಮ ನಂತದ ಮತ್ತು ನಾವು ಮಾಡೋ ಬಿಸ್ನೆಸ್ಸನ್ನು ನಡೀತದೆ. ಇವತ್ತು ಸದ್ ನೀವು ಇವು ದನಗಳಿಗಾಗಲಿ ಬೇರೆ ಬೇರೆ ಖಾತು ತರಲಿ ಎಣ್ಣೆ ತರಲಿ ಏನೇ ತರಲಿ ಒಂದೆರಡು ಟ್ರಯಲ್ ನೋಡಿ ನೆಕ್ಸ್ಟ್ ಸುಮಾರು ಇದ್ದಿದ್ದು ಹೋಗೋದು ಚಲೋ ಇದ್ದಿದ್ದು ತರ್ತಿರಲ್ಲ ನೀವು. ಹಂಗೆ ಜನನೂ ಈಗ ಸುಮಾರು ಇದ್ದಿದ್ದು ಒಕ್ಕಾಡ್ತದ, ಚಲೋ ಇದ್ದಿದ್ದೇ ನಡೀತದೆ. ಕಡೆಗೆ ಹೇಳೋದು ಚಲೋ ಇದ್ದಿದ್ದೇ ನಡೀತದೆ. ಅದ್ರ ಸಲಕ್ರಿ ನಾವು ಈಗ ನಮ್ಮ ಊರಾಗ ಈಗ ನನ್ನ ಊರ ನಮ್ಮ ಹೊಸೂರು ನಮ್ಮ ಊರ ನನಗಲ್ಲಿ ಹುಡುಗರು ಈಗ ನಿಮ್ಮ ಟೀಮ್ ವರ್ಕ್ಸ್ತಾರೆ. ಅಲ್ಲಿನೂ ಸರಿಯಾಗಿದ್ದರು ಹುಡುಗರು ಅದಾರ, ಸರಿಯಾಗಿದ್ದವ್ರು ಅದಾರ. ಸರಿಯಾಗಿದ್ದಿದ್ದು ಕಲ್ತು ದೂರ ಆಗ್ಲಿಕ್ಕತ್ತಾರ ಕರೆಕ್ಟ್. ಆದ್ರೆ ಅದು ಹಾಳಾಗುತ್ತೆ ರೀ. ಈ ಸದ್ದ ನಾವು ಅದನ್ನು ಫೆಸಿಲಿಟಿ ಬಿಟ್ಟವಾಗ ನಾವು ಈ ಸದ್ದ ನೀವು ಎಲ್ಲರೂ ಸೇರಿ ಪ್ರತಿ ಆ ಫೆಸಿಲಿಟಿನ ರೆಡಿ ಮಾಡ್ಕೋಬೇಕ್ರಿ. ನಾವು ಇಲ್ಲಿಂದ ದೂರ ಆಗೋದಿಲ್ಲ ಹಂಗೆ ಗಟ್ಟಿ ಮಾಡ್ಕೋಬೇಕು. ಆಯಿತು ಅಂತಂದ್ರೆ ನಿಮ್ಮ ಊರಾಗೆಲ್ಲ ಪ್ರತಿ ಮನೆಯದು ನಾನು ಕೆಲಸ ಮಾಡ್ಕೊಳ್ಳೋ ಅಂದ್ರಿ ನಾನು ನಿಮಗೆ ಪ್ರತಿಯೊಬ್ಬರು ಈ 20 ಜನ ನಾವು ಮುಂದಾಗೋದೇನು ತೊಗೊಂಡು ಮಾಡ್ತೀವಲ್ರಿ. ಪ್ರತಿಯೊಬ್ಬರು ತಿಂಗಳಿಗೆ ವರ್ಷಿ ಒಂದು ಸ್ಟಾರ್ಟಿಂಗ್ ಹಿಡ್ಕೊಂಡು ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ
ಮ್ಯಾಕ್ಸಿಮಮ್ ನಿಮ್ಮ ಯೋಗ್ಯತೆ ಎಷ್ಟಿರ್ತದೆ ಅದ್ರ ಮೇಲೆ ನೀವು ಅದನ್ನು ನಿಮ್ಗೆ ದಾರಿ ಹೇಳ್ಕೊಡಕ್ಕೆ ನಾವು ತಯಾರಿದ್ದೀವಿ ರೀ. ಆ ಥರ ನೀವು 50,000 ದುಡ್ಡಿರಿ, ತಿಂಗಳ 1,00,000 ದುಡ್ಡಿರಿ, ಅದಕ್ಕೆ ಬೇಕಾಗಿರೋ ಅನುಕೂಲಗಳು ಗೌರ್ಮೆಂಟ್ದಾಗ ಏನೇನು ಫೆಸಿಲಿಟಿ ಇರ್ತೋ ಅದನ್ನು ನಾವು ಮಾಡ್ಕೊಡಕ್ಕೆ ತಯಾರಿರ್ತೀವಿ. ಕರೆಕ್ಟ್ ಅಲ್ರಿ? ನೀವು ಏನು ಮಾಡ್ಬೇಕು ನಾಳೆಗೆ ಹಿಡಿದೆ ಅಂತಂದ್ರೆ ಪ್ರತಿ ಮನೆದ್ರಿ ಈ ಸದ್ದು ನಮ್ಮ ಊರಾಗ ಪ್ರತಿ ಹೊಸೂರಾಗ ಪ್ರತಿ ಮನೆಗೆ ಜಾಬ್ ಕಾರ್ಡ್ ಹಂಚೀವಿ. ಒಂದು ಜಾಬ್ ಕಾರ್ಡ್ಲಿಂದ 47,000 ರೂಪಾಯಿ ಬರ್ತಾವೆ ಪ್ರತಿ ಜಾಬ್ ಕಾರ್ಡ್ಲಿಂದ. ಹಂಗೆ ನಿಮ್ಮ ಊರಾಗ 1500 ಮನೆ ಅದಾವೆ, ಎಷ್ಟು ಮನೆ ಅದಾವೆ ನೋಡಿರಿ, 600 ಎಷ್ಟು ಮನೆ ಇರ್ತಾವೆ. ಪ್ರತಿ ಮನೆಯದು ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ತೊಗೋಬೇಕ್ರಿ. ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ತೊಗೊಂಡ್ರಿ ಅಂದ್ರೆ ಅದ್ರದ್ದು ಅದು ಏನೋ ಅವ್ರ ಹತ್ರ ರೊಕ್ಕ ತೊಗೊಳೋದಿಲ್ಲ, ರೂಪಾಯಿ ತೊಗೊಳೋದಿಲ್ಲ. 15 ದಿನದಾಗ ನೀವು ಅವ್ರ ಬಳಿದು ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ ತಂದ್ರಿ ಅಂದ್ರೆ ನಾವು ಸೆಪ್ಟೆಂಬರ್ 1ನೇ ತಾರೀಕಿನ ಅಷ್ಟೊತ್ತಿಗೆ ಅವ್ರಿಗೆ ನಿಮ್ಮ ಊರಾಗ ಪ್ರತಿ ಮನೆಗೆ ಜಾಬ್ ಕಾರ್ಡ್ ಹಂಚಾನತ್ರಿ. ಇದೇ ಬೇಸಿಗೆ ಒಳಗೆ ಇವಾಗ ಆಗಸ್ಟದ ತಿಂಗಳ, ಮಾರ್ಚ್ ತಿಂಗಳಷ್ಟೊತ್ತಿಗೆ ನಾವು ಅವರಿಗೆ ಒಂದು 50,000 ರೂಪಾಯಿ ಇಸ್ಬಿಡ್ಬೋದು. ಮಾರ್ಚ್ ತಿಂಗಳಷ್ಟೊತ್ತಿಗೆ ಇದೇ ಬೇಸಿಗೆ ಆ ಕೆಲಸನ ನಾವು ಮಾಡಿ ಈ ಊರಾಗ ಅದಕ್ಕೇನೋ ನಮ್ಮ ಮಾಡಿರೋ ಕೆಲಸದೆಲ್ಲ ಯೂಟ್ಯೂಬ್ದಾಗ ಇರೋದ ವಿಡಿಯೋಗಳದಾವ್ರಿ ನಾ ಮಾಡಿದ್ದು. ಅದನ್ನು ಅವ್ರಿಗೆ ಡೌಟ್ ಇತ್ತು ಅವ್ರಿಗೆ ತೋರಿಸ್ರಿ ಅವರಿಗೆ. ನಿಮ್ಮ ಯೂಟ್ಯೂಬ್ದಾಗೂ ಸಿಗ್ತಾವೆ, ನಿಂಬಲ್ಲೂ ಓದಿದ್ದಿರ್ತಾರೆ, ನೀವು ಆನ್ಲೈನ್ದಾಗ ಗೂಗಲ್ದಾಗೂ ಸಿಗ್ತಿರ್ತಾರೆ ರೀ. ನಮ್ದು ಬಿಟ್ಟು ಬೇರೆ ಬೇರೆಯವ್ರದೆಲ್ಲ ಮಾಡಿದ ಕೆಲಸಗಳನ್ನೂ ಸಿಗ್ತಿರ್ತಾವೆ. ನಿಮ್ಮ ಊರಾಗ 1500 ಮಂದಿಗೆ ಜಾಬ್ ಕಾರ್ಡ್ಗಳು ಹಂಚಿದ್ರಿ ಅಂತಂದ್ರೆ ರೀ, ಒಂದು 700 ಮನೆಯವ್ರು ಅದಾವಲ್ರಿ ನಿಮ್ಮಲ್ಲಿ. ಒಂದು ಮನೆಗೆ 40,000 50,000 ಹಿಡಿದ್ರಿ ಅಂದ್ರೆ ಎಷ್ಟು ಐತ್ರಿ? 7 35 3,5 ಕೋಟಿ ರೂಪಾಯಿ ಆಯ್ತು. 3,5 ಕೋಟಿ ರೂಪಾಯಿ ಇದು ರೊಕ್ಕನ ಹೊಳ್ಳಿ ಕೂಡ್ಲಾರ ರೊಕ್ಕ ರೀ ಇದು. ಆ ರೊಕ್ಕ ಯಾರು ನೀವು ಇಲ್ಲಿ ತನಕ 10 ವರ್ಷದ ಹಿಂದಿನ ರೊಕ್ಕ ನಿಮ್ಮ ಕಿಶದಾಗ ಅದಾವೇನ್ರಿ? ಖರ್ಚ ಮಾಡೇಬೇಕಲ್ಲ ರೊಕ್ಕ. ಆ ರೊಕ್ಕ ಹೊಳ್ಳಿ ನಿಂಬಲ್ಲೇ ಖರ್ಚ ಮಾಡಂಗೆ ನಾವು ನೋಡ್ಕೋಬೇಕು. ನಾವು ಒಳ್ಳೆಯವ್ರಿದ್ದೀವಿ, ಒಳ್ಳೇದೇ ಮಾಡ್ಲಿಕತ್ತೀವಿ ಅನ್ನೋದವ್ರು ತೋರಿಸ್ದಿರಲ್ರಿ. ಜೇನಿನಂಗ ನಂಬಲ್ಲಿ ಎಲ್ಲರೂ ಬಂದೇ ಬರ್ತಾರೆ. ನಾವು ಒಳ್ಳೆಯವ್ರಾದಾಗ, ನಾವು ಕೆಟ್ಟವ್ರಾದಾಗ ಎಲ್ಲರೂ ದೂರಾಗೇ ಆಗ್ತಾರೆ, ಸಹಜ ಅದು. ಕರೆಕ್ಟ್ ಅಲ್ರಿ? ಹಂಗಾಗಿ ನೀವು ಮೊದಲ ಟೀಮ್ ಹೊಡಿಲಾರ್ದಂಗೆ ಇರ್ತೀರಿ ಅನ್ನಂಗೆ ಮೊದಲು ಪ್ರಮಾಣ ಮಾಡ್ಬೇಕು ನೀವು. ಪ್ರಮಾಣ ಆಯಿತು ಅಂತಂದ್ರೆ ನೀವು ಟೀಮ್ ಹೊಡಿಲಾರ್ದಂಗೆ ಪ್ರಮಾಣ ಮಾಡಿದ್ರೆ ನಾ ಒಬ್ಬ ಸತ್ತ ಹೇಳ್ತೇನೆ ರೀ. ನಿಮ್ಮದು ಟೀಮ್ ಸ್ಟ್ರಾಂಗ್ ಇತ್ತು ಅಂದ್ರೆ ನಾ 20 ಜನಕ್ಕೆ ಪ್ರತಿ ತಿಂಗಳಿಗೆ 50,000 ರೂಪಾಯಿ ದುಡಿಯಂಗೆ ನಾ ಮಾಡಿ 20 ಜನಕ್ಕೆ. ಇದು ಒಂದು ವರ್ಷದೊಳಗೆ ನೀವು 55,000 ರೂಪಾಯಿ ಪ್ರತಿ ತಿಂಗಳು ದುಡಿತೀರಿ. 1 ವರ್ಷ ಆದ ನಂತರ ಹಾಗೆ ಇನ್ಕ್ರಿಮೆಂಟ್ ಆಗ್ತಿರ್ತಾ ಬರ್ತಾರೆ ಬೆಂಗಳೂರಾಗೆಲ್ಲ ಕಂಪ್ನಿಗಳಾಗ. ಹಂಗೆ ನಿಮ್ದು ಇನ್ಕ್ರಿಮೆಂಟ್ನೂ ಆಗ್ತದೆ, ಬರೀ 50,000 ರೂಪಾಯಿ ಇರೋದಿಲ್ಲ. ನಿಮ್ಗೆ ನಾವು ಚಲೋದು ಕಲ್ತಾಳ, ಚಲೋದ ಐಡಿಯಾಗಳು ಬೇರೆನೇ ಬರ್ತಾವೆ. ಈಗ ಯಾರೋ ಡಿಪ್ಲೊಮಾ ಓದಿರ್ತೀರಿ ಎಲೆಕ್ಟ್ರಿಕಲ್, ನಿಮಗೆ ಮೋಟ್ರ್ ತುಂಬಾದ ಬಿಸ್ನೆಸ್ ಹಾಕ್ಬಿಡೋದು. ನಮ್ಮದು ಸಂಘದ ಮುಖಾಂತರ ಒಂದು ಯೂತ್ ಸಂಘ ಮಾಡ್ತೀವಿ ಅಂದ್ರೆ ರೀ, ನಾವು ಅದ್ರೊಳಗೆ ಎಲ್ಲರೂ ಒಂದು 1,000-2,000 ರೂಪಾಯಿ, ಈಗ 50,000 ರೂಪಾಯಿ ನಾವು ಹೇಳ್ತಿರ್ತೀವಿ. ಊರನ್ನವ್ರಿಗೆ 50,000 ರೂಪಾಯಿ ಬಂದಾಳಾಗ ನಿಮಗೂ 50,000 ಬರ್ತಿರ್ತದೆ ರೀ. ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಗೌರ್ಮೆಂಟ್ ನಮ್ಗೆ ಅದಕ್ಕೆ ನಾವು 1,000 ಇದ್ದಾಳಾಗ ಅದಕ್ಕೆ 1,000 10,000 ಲೋನ್ ಕೊಡ್ತಾರೆ, ಬಡ್ಡಿ ಇರಲಾರ್ದೆ. ಕರೆಕ್ಟ್ ರೀ? 1,000ಕ್ಕೆ 10,000 ಹೆಚ್ಚಿಗೆ ಹಾಕ್ಕೊಡ್ತದೆ. 1,00,000 ಇದ್ದಾಗ ಎಷ್ಟಾಯ್ತು ರೀ? 10 ಲಕ್ಷ ಆಗುತ್ತೆ. ನಾವು 100 ಜನ ಆದ್ವಿ ಅನ್ಕೋರಿ. ಈಗ ನೀವು 2 ಜನ 2,000 ರೂಪಾಯಿ ಎಲ್ಲರೂ 20 ಜನನೇ 2,000 ಹಾಕಿದ್ರಿ ಅಂದ್ರೆ 40,000 ಆಯ್ತು. 40,000ಕ್ಕೆ 1,000ಕ್ಕೆ 10,000 ಆದಳಗ್ರಿ, 2,000ಕ್ಕೆ 20,000 ಆಯ್ತು. 2,000ಕ್ಕೆ 20,000 ಅಂದ್ರೆ 40,000 ಕೆಟ್ಟಾಯ್ತು ರೀ. 4 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷ ರೂಪಾಯಿನ ನೀವು ಅದರೊಳಗೆ ಯಾರಿಗ 4 ಲಕ್ಷನ ಒಬ್ಬೊಬ್ರಿಗೆ 1 ಲಕ್ಷ ರೂಪಾಯಿ 4 ಮಂದಿಗೆ ಕೊಡ್ಬೋದು ರೀ. ಈ ವರ್ಷ 4 ಮಂದಿಗೆ 1 ಲಕ್ಷ ಸಾಕಲ್ಲ ನಿಮ್ಗೆ ಒಂದು ಬಿಸ್ನೆಸ್ ಮಾಡೋಕ್ಕಿಲ್ಲ. ಊರಾಗ 4 ಮಂದಿ ಆದ್ರಿ, ಇನ್ನ 16 ಮಂದಿ ಉಳಿದ್ರೆ ನಿಮ್ಮಲ್ಲಿ ಬಂದಿರೋ ಇಂಪ್ರೂವ್ಮೆಂಟ್ ಎಲ್ಲ ಅಮೌಂಟನ್ನು ನಮ್ದು ಬ್ಯಾಂಕ್ SBI ಬ್ಯಾಂಕ್ ಇವೆಲ್ಲ ಹೋದ್ರೆ ಇಲ್ಲಿಂದ ನಮ್ಮದೇ ಬ್ಯಾಂಕ್ ಆಳ್ಯಾಗ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಇರ್ತದೆ ನೋಡ್ರಿ. ಆ ರೊಕ್ಕನ ನೀವು ಇದೇ ರೊಕ್ಕ SBI ಬ್ಯಾಂಕ್ನಾಗ ಡಿಪಾಸಿಟ್ ಇಡೋ ಬದಲಿ ಇಲ್ಲೇ ಡಿಪಾಸಿಟ್ ಇಡೋದು. ಅದಕ್ಕೊಂದು ಪಾಸ್ಬುಕ್ ಮಾಡ್ಕೊಳ್ಳೋದ್ರಿ ನೀವು ನಿಮ್ಮ ಹೆಸರಲ್ಲಿ. ಇಲ್ಲೇ ಡಿಪಾಸಿಟ್ ಇಡೋದು, ಇದೇ ರೊಕ್ಕನ ನೀವು ಡಿಪಾಸಿಟ್ ಇಟ್ಟಿರೋ ರೊಕ್ಕನ ಇನ್ನೊಬ್ರಿಗೆ ಕೊಡೋದು. ನೀವು ಬಿಸ್ನೆಸ್ ಮಾಡಿರೋ ಕಸ್ಟಮರ್ನು ನಾವೇ ಅದೀವಿ, ಇಲ್ಲಿ ರೊಕ್ಕನ ಸೌಕರ್ಯವೇ ಅದ್ರಿ. ನಿಮ್ಮ ಡಿಪಾಸಿಟ್ ಇಟ್ಟಿದ್ದು ಮತ್ತೆ ಇನ್ನೊಬ್ಬನಿಗೆ ಹೆಲ್ಪ್ ಆಗಲ್ಲ. ಆಗ್ತಲ್ರಿ ಇದು? ಏನು ಆಗಲ್ಲ ಅಂತೀರಿ? ಹಂಗೆ ಆಗ್ಲಾರ್ದು ಹಂಗೆ ನಂಗೆ ಕೈ ಎತ್ತಿ ಹೇಳ್ರಿ ನೀವು. ನಾ ಹೇಳೋದು ಸುಳ್ಳು ಅನ್ಸ್ಕೊತೈತಿತ್ತು ಅಂದ್ರೆ ಕರೆಕ್ಟ್ ಅಲ್ರಿ? ಹಂಗೆ ಇದು ಈ ಥರ ಬೇರೆ ದುನಿಯಾದ ಅದಾವ್ರಿ. ಇವೆಲ್ಲ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಗಳಿಸಿರೋ ಏನೇನು ಕಂಪ್ನಿಗಳು ಅದಾವಲ್ಲ, ಇದೇ ಆಧಾರದ ಮೇಲೆ ಎಸ್ಟಾಬ್ಲಿಷ್ ಇದೇ ಆಧಾರದ ಮೇಲೆ ಅವು ಹುಟ್ಟಾದ ಮಾತ್ರ ಈಗೇನು ನಾ ಮಾತು ಹೇಳಿದ್ದೀನಲ್ರಿ, ಇದೇ ಆಧಾರದ ಮೇಲೆ ಹುಟ್ಟ್ಯಾವ. ಇದೇ ಆಧಾರದ ಮೇಲೆ ಹುಟ್ಟ್ಯಾವ. ಅದ್ರ ಸಲಕ್ಕೆ ನೀವು ಎಲ್ಲರೂ ಸೇರಿ ಟೀಮ್ ಮಾಡಾದ್ರಿ, ಚಂದ ಟೀಮ್ ಮಾಡ್ಕೊಂಡಿವ ಅಂತಂದ್ರೆ ಕೆಲಸ ನಾವು ಸರಿಯಾಗಿ ಹೆಚ್ಚಿಗೆ ಆಗ್ತದೆ. ಅದ್ರ
ಸಲುವಾಗಿ ನಾವು ಬೆಳೆಯಂದ್ರೆ ನಮ್ಮ ಜೊತೆಲಿರೋನು ಬೆಳೆಸೋಣ ಈ ಕಾನ್ಸೆಪ್ಟ್ ಮೇಲೆ ನಾವು ಸಂಘ ಮಾಡ್ಬೇಕ್ರಿ, ಕೆಲಸ ಮಾಡಬೇಕು. ಮತ್ತು ನಮ್ಗೆ ಏನು ಮಾಡಬೇಕು, ನಾವು ಇಷ್ಟೆಲ್ಲ ನಂಗೆ ಆ್ಯಕ್ಚುಲಿ ಈ ಮಾಡ್ಲಿಕ್ಕೆಲ್ಲ ಖರ್ಚ ಆಗ್ತಿರ್ತದೆ ರೀ. ಅವರೆಲ್ಲ ಖರ್ಚ ಆಗ್ಬೇಕು, ನಮ್ಗೆ ಖರ್ಚ ಬೇಕಾಗಿಲ್ಲ, ನಮ್ಗೆ ವೇಸ್ಟ್ ಆಗ್ಬಾರ್ದು. ನಮ್ಮ ಟೈಮ್ ಈಗ ನಾವು ಅಲ್ಲಿ ಇಲ್ಲಿ ಬಂದಿರ್ತೀನಲ್ರಿ, ನೀವು ಏನೇನೋ ಯೋಚನೆ ಮಾಡಿ ಇವತ್ತು ಬಂದಿದ್ದು ಹಾಳಾದ್ರೂ ಪರವಾಗಿಲ್ಲ, ದಿನ ಹಿಂಗೆ ಒಂದು 15 ದಿನ ತಿಂಗಳ 2 ತಿಂಗಳ ನಾವು ಏನೋ ಎಲ್ಲ ಅರ್ಧ ಮಾಡಿರ್ತೀವಿ. ಅರ್ಧ ಆದ್ಮೇಲೆ ನೀವು ಒಡೆದು ಹೋದ್ರಲ್ಲ ಯಾರ್ದೋ ಮಾತು ಕೇಳಿ ನಮ್ದು ಎಲ್ಲರದು ವೇಸ್ಟ್ ಆಗ್ಬಿಡುತ್ತೆ. ಎಲ್ಲರದು ವೇಸ್ಟ್. ನೀವು ಇವಾಗೇ ಹೇಳ್ಬೇಕು, ನೀವು ಕಲಿಯಾಳಗೆ ನೀವು ಮಾಡೋಳಗೆ ಹೇಳ್ಬೇಕು, ಅಣ್ಣ ನಾ ಏನಕ್ಕಾಗಲಕ್ಕ ಬಿಡ, ನಾವು ಮೊದಲು ಪ್ರಮಾಣ ಮಾಡ್ತೀವಿ. ನಿಮ್ದು ಏನಾರೇ ಹಾಳಾಯ್ತು ನಮ್ಗೆ ಬಂದಿದ್ದ ಸಾಲ ನಾವು ನಮ್ಗೆ ಬಂದಿದ್ದ ಸಾಲ ಇನ್ನೊಂದು ಹಾಳಾಯ್ತು ಅಂದ್ರೆ ಅದಕ್ಕೆ ನಾವೇ ಜವಾಬ್ದಾರಿ. ನೀವು ನಮ್ಮ ಮಾತು ಕೇಳೋದಾಗ ನಮ್ಮ ಮಾತು ಕೇಳೋದೇ ನೀವು ನೀವೇ ಹೋದ್ರಿ ಅಂದ್ರೆ ಹಾಗೆ ಆಗ್ತದೆ. ಹಾಳೆ ನಾವು ಹಂಗೆ ಜವಾಬ್ದಾರಿ ಆಗ್ತೀವಿ. ಲೆಕ್ಕಲ್ರಿ ನಾವು ನಿಮ್ಗೆ ಬೇಕಾದ ಕಂಡೀಷನ್ಗಳೆಲ್ಲ ಹಾಕ್ಬೋದು. ನಿಮ್ದು ಏನೇನು ಕಂಡೀಷನ್ ಅದಾವಲ್ರಿ, ಲೀಗಲ್ ಕಂಡೀಷನ್, ಎಲ್ಲ ಕಂಡೀಷನ್ಗಳು ನಾವು ಒಪ್ಕೊಂಡು ಸಹಿ ಮಾಡಿಕೊಡ್ತೀವಿ. ಬೇಕಾದ್ರೆ ನೀವು ಭೀ ಅಷ್ಟೇ ಕಂಡೀಷನ್ ಆಗಿ ನಮಗೆ ಒಪ್ಪಬೇಕು. ಹಂಗಿದ್ದಾಗ ಎಲ್ಲರೂ ಸೇರಿ ಮಾಡೋಣ. ಆಗ್ತದೆ ಚಲೋ. ಯಾಕಲ್ರಿ ಬಂದ್ ಮಾಡಿದ್ರಿ.